ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣ ದಿನಕ್ಕೊಂದು ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಈಗಾಗಲೇ ಸರ್ಕಾರ ತನಿಖೆಗೆ ವಹಿಸಿದೆ, ಮೂರು ತನಿಖೆ ನಡೀತಾ ಇದೆ. ಈ ನಡುವೆ ಈ ಪ್ರಕರಣದಲ್ಲಿ ಇದೀಗ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ. ಹಾಗಾದ್ರೆ ಇವರು ಬಂದು ಮಾಡುವಂತ ಕೆಲಸ ಏನು? ಬನ್ನಿ ನೋಡಿ. ಕಾಲ್ತುಳಿತಕ್ಕೆ ಇಬ್ಬರು ಮಕ್ಕಳ ಸಾವು, 20ಕ್ಕೂ ಹೆಚ್ಚು ಗಾಯ. ಮಾನವ ಹಕ್ಕು ಬಳಿಕ ಮಕ್ಕಳ ಹಕ್ಕುಗಳ ಆಯೋಗ ಎಂಟ್ರಿ. ಮಕ್ಕಳಿಗಾದ ತೊಂದರೆ ಬಗ್ಗೆ ಮಾಹಿತಿ ನೀಡಲು ಸಿಐಡಿಗೆ ಪತ್ರ. ಗಾಯಗೊಂಡ ಮಕ್ಕಳಿಗೆ ಸರ್ಕಾರ ಪರಿಹಾರ ನೀಡುವಂತೆ ಆಗ್ರಹ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬಾರದ ದುರಂತವೊಂದು ನಡೆದಿದೆ. ನೆಚ್ಚಿನ ಕ್ರಿಕೆಟ್ ಆಟಗಾರರನ್ನು ನೋಡಲು ಬಂದ 11 ಜನರ ಸಾವಾಗಿದ್ದು, ಅನೇಕ ಜನ ಗಾಯಾಳುಗಳಾಗಿದ್ದಾರೆ. ಸಾವನ್ನಪ್ಪಿದವರಲ್ಲಿ 18 ವರ್ಷದ ಒಳಗಿನ ಇಬ್ಬರು ಮಕ್ಕಳು ಸೇರಿದ್ದಾರೆ. ಜೊತೆಗೆ 20ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯಗಳು ಆಗಿವೆ ಎನ್ನಲಾಗಿದೆ. ಹೀಗಾಗಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೀಗ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ಸಿಐಡಿ ತನಿಖೆ ನಡೀತಾ ಇದೆ. ಈ ಬಗ್ಗೆ ಪತ್ರ ಬರೆದಿರುವ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಘಟನೆಯಲ್ಲಿ ಎಷ್ಟು ಮಕ್ಕಳು ಈ ಅವಘಡಕ್ಕೆ ಒಳಗಾಗಿದ್ದಾರೆ, ಮಕ್ಕಳಿಗೆ ಆದ ತೊಂದರೆಗಳ ಮಾಹಿತಿ ನೀಡಲು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸೂಚಿಸಿದೆ. 2 ಮಕ್ಕಳು ಮೈನರ್, ಇಬ್ಬರು ಡೆತ್ ಆಗಿದ್ದಾರೆ. ಪೊಲೀಸ್ ಇಲಾಖೆ ಎನ್ಕ್ವೈರಿ ನಡೀತಾ ಇದೆ, ಸಿಒಡಿ ಕೂಡ ಎನ್ಕ್ವೈರಿ ನಡೀತಾ ಇದೆ. ನಾನು ಕೂಡ ಮಕ್ಕಳದ ವಿಷಯದ ಬಗ್ಗೆ, ಎಷ್ಟು ಜನ ಒಂದು ತುಳಿತಕ್ಕೆ ಒಳಗಾಗಿ ನೋವು ಅನುಭವಿಸಿದ್ದಾರೆ, ಡೆತ್ ಆದ್ರ ಬಗ್ಗೆ ಏನೆಲ್ಲ ಆಗಿದೆ, ಸಿಒಡಿಯಿಂದ ವರದಿಯನ್ನು ಕೂಡ ನಾನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಘಟನೆಯಲ್ಲಿ ಸಾಕಷ್ಟು ಕೆಲವು ಮಕ್ಕಳುಗಳು ಕೂಡ ಪೆಟ್ಟನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಒಂದು ವ್ಯವಸ್ಥಿತವಾದಂತಹದ್ದು ಆ ವ್ಯವಸ್ಥೆ ಆಗದೆ ಇಂಥದ್ದೊಂದು ಅನಾಹುತ ಆಗಿದೆ. ಅದೆಲ್ಲರಿಗೂ ಕೂಡ ಗೊತ್ತಿರೋಂಥ ವಿಷಯಗಳು. ಈ ಬಗ್ಗೆ ಮಾತನಾಡಿದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ನಾಗಣ್ಣಗೌಡ, ಘಟನೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯಗಳಾಗಿವೆ. ಸರ್ಕಾರ ಗಾಯಾಳುಗಳಿಗೆ ಪರಿಹಾರ ನೀಡಬೇಕು. ಸರ್ಕಾರ ಈಗ ಸಿಐಡಿ ತನಿಖೆ ನಡೆಸುತ್ತಿದೆ. ಈ ತನಿಖೆಯಲ್ಲಿ ಮಕ್ಕಳಿಗೆ ನ್ಯಾಯ ದೊರೆಯದೇ ಇದ್ರೆ ಆರ್ಸಿಬಿ, ಕೆಎಸ್ಸಿಎ ಹಾಗೂ ಪೊಲೀಸ್ ಇಲಾಖೆಯ ಮೇಲೆ ಸುಮೋಟೋ ಕೇಸ್ ದಾಖಲಿಸುತ್ತೇವೆ ಅಂತ ಎಚ್ಚರಿಸಿದರು. ಬಹುಶಃ ಯಾಕೆ ಈ ಮಕ್ಕಳ ತುಳಿತಕ್ಕೆ ಯಾರು ಕಾರಣರಾಗಿದ್ದಾರೆ, ಸಾವಿಗೆ ಯಾರು ಕಾರಣರಾಗಿದ್ದಾರೆ, ಇವತ್ತು ಪೊಲೀಸಲ್ಲೂ ಕೂಡ ಸ್ವಲ್ಪ ಮಟ್ಟಿನ ವೈಫಲ್ಯ ಕಾಣಿಸುತ್ತೆ. ತುಂಬ ಜನ ಆದಾಗ ದೂರದಲ್ಲೇ ಅವರು ಬಂದ್ ಮಾಡಬೇಕಾಗಿತ್ತು. ಹಾಗಾಗಿ ಇಡೀ ವ್ಯವಸ್ಥೆ ಪ್ಲ್ಯಾನಿಂದ ಹಿಡಿದು ಕಂಪ್ಲೀಟ್ ಅದು ವೈಫಲ್ಯ ಆಗಿದೆ. ಹಾಗಾಗಿ ನಾವು ಕೂಡ ಗಮನಿಸ್ತಾ ಇದ್ವಿ. ಸಿಒಡಿಯಿಂದ ವರದಿ ಬಂದ ಮೇಲೆ ಒಂದು ವೇಳೆ ಸರಿಯಾಗಿ ಆ ಮಕ್ಳಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಖಂಡಿತ ಸೋಮವಾರ ನಾವು ದಾಖಲೆ ಮಾಡ್ತೇವೆ. ಸ್ಟೇಡಿಯಂ ಆಗ್ಬೋದು, RCB ಆಗ್ಬೋದು, ದೆನ್ ಪೊಲೀಸ್ ಆಗ್ಬೋದು, ಒಂದೆಲ್ಲ ಒಂದು ಕಡೆ ನೆಗ್ಲಿಜೆನ್ಸಿ ಇಡೀ ವ್ಯವಸ್ಥೆಯಲ್ಲಿ ಕಾಣ್ತಾ ಇದೆ. ನಮ್ಮ ಆಗಿರ್ತಕ್ಕಂಥ ಮಕ್ಕಳಿಗೆ ಆಗದಂಥ ಅನ್ಯಾಯವನ್ನು ನ್ಯಾಯ ಕೊಡಿಸೋಂಥ ಪ್ರಯತ್ನ ಮಾಡದೇ ಇದ್ದರೆ ನಾವು ಎಂಟ್ರಿ ಆಗ್ತೀವಿ. ಒಟ್ನಲ್ಲಿ ಯಾರದ್ದೋ ರಾಜಕೀಯಕ್ಕೆ ಬದುಕಿ ಬಾಳಬೇಕಾದ ಜೀವಗಳು ಬಲಿಯಾಗಿದ್ದು ವಿಪರ್ಯಾಸ. ಸರ್ಕಾರ ಗಾಯಗೊಂಡ ಮಕ್ಕಳ ನೆರವಿಗೆ ಧಾವಿಸಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.